ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ, ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ಒಂದು ಮಹದಾಸೆ ಅಭಿಮಾನಿಗಳಿಗೂ ಇದೆ. ಸೊ ಹಾಗಾಗಿ ಈ ಎಲ್ಲ ಕುತೂಹಲದ ನಡುವೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಪ್ರಮುಖವಾಗಿ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಮ್ಮ ಅತಿಥಿಗಳು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಎಸ್, ಖ್ಯಾತ ಅಂಕಣಕಾರರಾದ ಅಕಸ್ಮಿತಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ದರ್ಶನ್ ಅವರ ಫ್ಯಾನ್, ಸಿಂಗರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್, ಮತ್ತು ದರ್ಶನ್ ಅವರ ಡಿ ಬಾಸ್ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷ 10 ಸಾಂಗ್ ಆದರೂ ಮಾಡಿಬಿಡ್ತಾರೆ ಅವರು. ಅಂತಹ ಒಬ್ಬ ದೊಡ್ಡ ಫ್ಯಾನು. ಸೊ ಸುಪ್ರೀತ್ ಗಾಂಧಾರ ಅಂತ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು ತೇಜಸ್ ಕೂಡ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾನು ಆರಂಭದಲ್ಲಿ ಅಕಸ್ಮಿತಾ ಅವ್ರ ಹತ್ರ ಬಂದುಬಿಡ್ತೀನಿ. ಸಹಜವಾಗಿ ಕಾಡುವಂಥ ಕುತೂಹಲದ ಪ್ರಶ್ನೆ, ನೀವು ನಿನ್ನೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಕೂಡ ನೋಡಿದಿರಿ, ನೀವು ಆಂಧ್ರದ ಫಲಿತಾಂಶ ಕೂಡ ಹಿಂದೆ ನೋಡಿರ್ತೀರಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಒಂದು ದಶಕಗಳ ಕಾಲ ಅವರು ಪ್ರಯತ್ನ ಪಟ್ಟರು. ಆನಂತರದಲ್ಲಿ ಅಧಿಕಾರದ ಗದ್ದುಗೆ ಏರಲಿಕ್ಕೂ ಕೂಡ ಸಾಧ್ಯ ಆಯಿತು, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇನ್ನು TVK ಪಕ್ಷ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಆಯಿತು. ಒಂದು ಕಡೆ ವಿಜಯ್ ಇವತ್ತು ಅಧಿಕಾರದ ಗದ್ದುಗೆ ಏರುವತ್ತ ಸಾಕ್ತಾ ಇದ್ದಾರೆ. ಅಂದರೆ ಒಬ್ಬ ಸಿನಿಮಾ ನಟನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥದ್ದನ್ನು ನಾವು ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ನೋಡ್ತೀವಿ. NTR, ಇಲ್ಲಿ MGR, ಜಯಲಲಿತಾ, ಮತ್ತೊಂದು ಕಡೆ ಒಬ್ಬ ಖ್ಯಾತ ಸಾಹಿತಿಯಾಗಿದ್ದಂಥ ಕರುಣಾನಿಧಿಯವರು ಕೂಡ DMK ಪಕ್ಷದ ಮೂಲಕ ಅಧಿಕಾರದ ಗದ್ದುಗೆ ಏರೋದನ್ನು ನಾವು ನೋಡಿದ್ದೀವಿ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಅಂಥ ಒಂದು ದೊಡ್ಡ ಸಕ್ಸಸ್ಸನ್ನು ನಾವು ನೋಡಿದ್ದಿಲ್ಲ. ಸಿನಿಮಾ ನಟರು ರಾಜಕಾರಣಕ್ಕೆ ಬಂದು ಒಂದು ದೊಡ್ಡ ಮಟ್ಟದ ಸಕ್ಸಸ್ ನೋಡಿದ್ದಿಲ್ಲ. ಅಂಬರೀಷ್ ಅವರು ಬಂದರು, ಅಂಬರೀಷ್ ಅಣ್ಣ ಬಂದರು, ಮತ್ತು ರಮ್ಯಾ ಅವರು ಬಂದರು, ಸಾಕಷ್ಟು ಮಂದಿ ಬಂದರೂ ಕೂಡ ಒಂದು ಅಧಿಕಾರದ ಗದ್ದುಗೆಯನ್ನು ಏರುವ ಮೂಲಕ CM ಆಗಿ ಒಂದು ಪಕ್ಷವನ್ನೇ ಕಟ್ಟಿ CM ಆಗುವಂಥ ಒಂದು ಮಟ್ಟಕ್ಕೆ ಹೋದಂಥ ನಿದರ್ಶನಗಳು ಕಮ್ಮಿನೇ. ಸೊ ಹಾಗಾಗಿ ನೀವು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನೆರೆಯ ತಮಿಳುನಾಡು, ಆಂಧ್ರದ ರಾಜಕಾರಣ ಮತ್ತು ಕರ್ನಾಟಕದ ರಾಜಕಾರಣವನ್ನು ಹೇಗೆ ನೋಡ್ತೀರಿ ಅಂತ? ಫಸ್ಟ್ ಆಫ್ ಆಲ್, ಈಗ ರಾಜಕಾರಣಕ್ಕೂ ಮತ್ತು ಚಿತ್ರರಂಗಕ್ಕೂ, ಭಾರತೀಯ ಚಿತ್ರರಂಗಕ್ಕೂ ಇದೊಂದು ಅವಿನಾಭಾವ ಸಂಬಂಧ. ಅಲ್ಲೊಂದು ಸಂಕೀರ್ಣತೆ ಕೂಡ ಇದೆ. ಆಮೇಲೆ ಇದೊಂದು ಸಂಪ್ರದಾಯ, ನಮಗೆ ಒಂಥರ ಸಂಪ್ರದಾಯ ಥರನೇ ಬೆಳ್ಕೊಂಡು ಬಂದಿರೋಂಥ ನಮ್ಮ ಚಿತ್ರರಂಗದವ್ರನ್ನ ನಾವು ಹೇಗೆ ನೋಡ್ತೀವಿ, ನಟರನ್ನು ನಾವು ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಅವರು ನಾವು ಒಂಥರ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅದರಿಂದ ನಮ್ಮನ್ನು ಆಚೆ ತರುವಂಥ ಒಬ್ಬ ಅವತಾರ ಪುರುಷ ಅಂತಲೇ ಬಿಂಬಿಸುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಆಂಧ್ರ ಪ್ರದೇಶ, ತಮಿಳ್ನಾಡಿನಲ್ಲಿ ಅದು ಇನ್ನೂ ಹೆಚ್ಚು. ಅಂಥದ್ದಕ್ಕೆ, ಅಂಥ ಸಂದರ್ಭಗಳಿಗೆ ತಮಿಳ್ನಾಡು ಅಂತೂ ಒಂಥರ ಫಲವತ್ತಾದ ಭೂಮಿ ಅದು. ಆ್ಯಂಡ್ ಇವತ್ತು ಏನು ಈಗ ಫಲಿತಾಂಶ ಇನ್ನು ಆಚೆ ಬಿದ್ದಿದೆ, ಇದೊಂಥರ ಒಂದು ನಿಶಬ್ದವಾದ ಒಂದು ಕ್ರಾಂತಿಗೆ ಸಿಕ್ಕಂಥ ಫಲ ಅದು. ವಿಜಯ್ ಅವರು ಬರ್ತಾರೆ, ಇಷ್ಟು ಮಟ್ಟಿಗೆ ಒಂದು ಹವಾ ಹಬ್ಬಿಸ್ಕೊಂಡು ಕಮಾಲ್ ಮಾಡ್ತಾರೆ ಅಂತ ಯಾರೂ ಕೂಡ ಊಹೆನೇ ಮಾಡಿರಲಿಲ್ಲ. ಇದೊಂಥರ ಹಸುವು ಈ ಜನಕ್ಕೆ ಒಂಥರ ರೋಸೆದ್ ಹೋಗಿದ್ರು ಅಂತ ಅನ್ಸುತ್ತೆ. ಎಲ್ಲೋ ಬದಲಾವಣೆ ಬೇಕು ನಮ್ಗೆ, ಎಷ್ಟು ದಿನ ಅಂತ ಇವ್ರನ್ನೇ ನೋಡೋದು, ನಮ್ಗೆ ಎಲ್ಲೋ ಬದಲಾವಣೆ ಬೇಕು. ಆ ಬದಲಾವಣೆ ಗಾಳಿ ಬೀಸಿದ್ರಿಂದಾಗಿನೇ ಇವತ್ತು ವಿಜಯ್ ಅವರು ಇಂಥ ಅಭೂತಪೂರ್ವವಾದಂಥ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅದ್ರ ಜೊತೆಗೆ ವಿಜಯ್ ಅವ್ರಿಗೆ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇದೆ, ಒಪ್ಕೊಳ್ತೀನಿ. ಹಾಗೇನೆ ಅವರು ಮಾಡಿರೋಂಥ ಗ್ರೌಂಡ್ ವರ್ಕ್ ವೆರಿ ಇಂಪಾರ್ಟೆಂಟ್. ಅವರು ಪಕ್ಷವನ್ನು ಕಟ್ಟಿದ್ದು ಕೇವಲ 2 ವರ್ಷದ ಹಿಂದೆ ಅವ್ರು ಅನೌನ್ಸ್ ಮಾಡಿದ್ರು, ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ, TVK ಪಕ್ಷ ನಂದು ಅಂತ ಹೇಳ್ಬಿಟ್ಟು ಅವ್ರು ಸ್ಥಾಪನೆನ ಮಾಡಿದ್ರು, ಕೆಲಸವನ್ನು ಕೂಡ ಮಾಡ್ತಾ ಬಂದರು. ಆದರೆ ಅವ್ರ ಮಾಡಿದಂಥ ಗ್ರೌಂಡ್ ವರ್ಕ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ವಿಜಯ ಮಕ್ಕಳ ಇಯಕಂ ಅನ್ನೋ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಅದೊಂಥರ ಸೈನ್ಯದ ರೀತಿಯಲ್ಲಿ ಕೆಲಸ ಮಾಡ್ಕೊತ ಬಂದರು. ಅವರು ತುಂಬ ಗ್ರೌಂಡ್ ವರ್ಕಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರು ಅಭಿಮಾನಿಗಳು ಏನಿದ್ದಾರೆ, ಅವರು ಆ ಸಂಘಟನೆಯ ಸೈನಿಕರಾಗಿ ಕೆಲಸವನ್ನು ಮಾಡಿದ್ರು. ಸೊ ಅದು ಕೇವಲ ಅಭಿಮಾನಿಗಳಾಗಿ ಕೆಲಸ ಮಾಡಲಿಲ್ಲ, ಸೈನಿಕರಂತೆ ಕೆಲಸ ಮಾಡಿದ್ರು. ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿ ಅವರ ಸಂಘಟನೆಯಿಂದ ಆ ವ್ಯಕ್ತಿ ಇರ್ತಾ ಇದ್ರು, ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ರು, ಯಾರೂ ಕೂಡ ತೊಂದರೆ ಆಗದಿರೋ ಥರ ಅವ್ರು ಎಚ್ಚರಿಕೆನ ವಹಿಸ್ತಾ ಇದ್ರು. ಆದರೆ ಇದೆಲ್ಲೂ ಕೂಡ ಪ್ರಚಾರಕ್ಕೆ ಅವರು ಬಳಸ್ಕೊಳ್ಳಲಿಲ್ಲ. ವಿಜಯ್ ಅವರು ನಾನು ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವರೆಲ್ಲೂ ಕೂಡ ಪ್ರಚಾರವನ್ನು ಮಾಡ್ಕೊತಾ ಬರಲಿಲ್ಲ, ಆದರೆ ಗ್ರೌಂಡ್ ವರ್ಕ್ ಮಾಡ್ಕೊತಾ ಬಂದರು, ಸೈನ್ಯವನ್ನು ಕಟ್ಟಿದ್ರು. ಸೊ ರಾಜಕೀಯದಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಅದು ತುಂಬಾ ಮುಖ್ಯ ಆಗುತ್ತೆ. ರಾಜತಂತ್ರಗಾರಿಕೆ ಎಷ್ಟು ಮುಖ್ಯನೋ, ಒಂದು ಸೈನ್ಯವನ್ನು ಕಟ್ಟೋದು ಕೂಡ, ಬಲಿಷ್ಠವಾದ ಸೈನ್ಯವನ್ನು ಕಟ್ಟೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಇಲ್ಲಿ ಎಡವಿದ್ದು, ಈಗ ರಜನಿಕಾಂತ್ ಅವ್ರು ಬಂದರು, ಪಕ್ಷವನ್ನು ಕಟ್ಟಿದ್ರು, ಬರ್ತೀನಿ 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 ಅಂತಲೇ ಹೇಳಿದ್ರು. ಇನ್ನೋರು ಬರಲೇ ಇಲ್ಲ, ಅವರು ಕಾರಣಗಳನ್ನ ನೀಡಿದ್ರು, ಹಿಂದೆ ಹೋದರು. ಇನ್ನು ಕಮಲ್ ಹಾಸನ್ ಬಂದರು, ಅವರು ಪಕ್ಷವನ್ನು ಕಟ್ಟಿದ್ರು. ಆದರೆ ಈ ಕ್ಷೇತ್ರಗಳಲ್ಲಿ ಅವರು ಸಂಘಟನೆ ಮಾಡೋದ್ರ ಎಡವಿದ್ರು, ಸೈನ್ಯವನ್ನು ಕಟ್ಟೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ, ವಿಜಯ್ ಅವ್ರ ತರಹ ಅಲ್ವಾ. ಇನ್ನು ಚಿರಂಜೀವಿ ಅವರು ಬಂದರು,
ಅವರೊಂದು ಪ್ರತಿನಿಧಿ ಅವರೊಂದು ಪಕ್ಷವನ್ನು ಕೂಡ ಕಟ್ಟಿದ್ರು, ಪ್ರಜಾರಾಜ್ಯ. ಪ್ರಜಾರಾಜ್ಯಂ ಕಟ್ಟಿದ್ರು. ಆದ್ರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಕಾಂಗ್ರೆಸ್ ಜೊತೆ ಅವರು ವಿಲೀನ ಮಾಡಿಕೊಂಡು ರಾಜಕೀಯದಲ್ಲಿ ಒಂದಷ್ಟು ದಿವಸ ಇದ್ರು. ನಂತರ ಇವಾಗ ಮತ್ತೆ ಹಳೆ ಶಿವನ್ ಪಾದನೆ ಗತಿ ಅಂತ ಹೇಳ್ಬಿಟ್ಟು ಸಿನಿಮಾ ರಂಗಕ್ಕೆ ವಾಪಸ್ ಬಂದಿದ್ದಾರೆ. ಆಮೇಲೆ ವಿಜಯಕಾಂತ್ ಕೂಡ ಬಂದ್ರು ತಮಿಳ್ನಾಡಲ್ಲಿ. ಅವ್ರು ಸ್ವಲ್ಪ ಮಟ್ಟಿಗೆ ವಿಜಯವನ್ನು ಸಾಧಿಸಿದ್ರು ಹೆಸರು ತಕ್ಕಾಗಿ, ಸ್ವಲ್ಪ ಹವನ್ ಎಬ್ಸಿದ್ರು. ಬಟ್ ಆದ್ರೂ ಕೂಡ ಅಷ್ಟೊಂದು ಮಟ್ಟಿಗೆ MGR ತರ ಆಗ್ಲಿ ಅಥವಾ ಜಯಲಲಿತಾ ಅವ್ರ ತರ ಆಗ್ಲಿ ಆಗ್ಲಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಪಕ್ಷದ ಮುಖಾಂತರ ಅವರು ಪ್ರತಿನಿಧ್ಯವನ್ನ ವಹಿಸಿಕೊಂಡು ಅವರು ಗೆದ್ರು. ಜೊತೆಗೆ ಪಕ್ಷವನ್ನು ಕೂಡ ಅಷ್ಟೇ ಬಲಿಷ್ಠವಾಗಿ ಕಟ್ಟಿದ್ರು, ಜನರ ನಂಬಿಕೆಯನ್ನು ಗಳಿಸಿದ್ರು. ಜನರಿಗೂ ಕೂಡ ಅವರು ಕೇವಲ ಒಂದು ಗ್ಲಾಮರಸ್ ಆಗಿ ಕಾಣಿಸ್ತಿಲ್ಲ, ಅವರಲ್ಲಿ ಇದ್ದಂಥ ಒಬ್ಬ ಆಡಳಿತಗಾರನ ನೋಡಿದ್ರು ಜನ. ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಟ್ಟರು. ಸೊ ಇವತ್ತು ವಿಜಯ್ ಅವ್ರಿಗೂ ಕೂಡ ಅದೇ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಬದಲಾವಣೆ ಬೇಕು ಅಂತ ಹೇಳಿ. ಹಾಗೇನೆ ವಿಜಯ್ ಅವರು ಎಲೆಕ್ಷನ್ ನನಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ಪಕ್ಷವನ್ನು ಕಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ತುಂಬಾ ಜನ ಹೀಯಾಳಿಸಿದ್ರು. ಅಂಬೆಗಾಲಿಡೋರು, ಇದು ಒಂದು ತಾತ್ಕಾಲಿಕವಾದಂಥ ಗ್ಲಾಮರಸ್ ಅಲ್ಲ, ಇದು ಸಿನಿಮಾ ಅಲ್ಲ, ಇದು ಅಷ್ಟೇ ಬೇಗ ಹೋಗ್ಬಿಡುತ್ತೆ ಅಂತ. ಆದರೆ ವಿಜಯ್ ಅವರು ಎಲ್ಲೂ ಕೂಡ ನಾನು ಇದಕ್ಕೆ ಕೌಂಟ್ರಿಂಗ್ ಕೊಡ್ತೀನಿ ಅಂತ ಅವರು ಎಲ್ಲೂ ತುಟಿ ಬಿಚ್ಚಲೇ ಇಲ್ಲ. ಅವ್ರು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಕೊತ ಹೋದ್ರು. ತೆರೆ ಮೇಲೆ ಅವರೊಬ್ಬ ಹೇಗೆ ಕ್ಲಾಸ್ ಅಂಡ್ ಮಾಸ್ ಹೀರೋ ಆಗಿರ್ತಾರೋ, ಆಫ್ ಸ್ಕ್ರೀನ್ ಕೂಡ ಹಾಗೆ ಕ್ಲಾಸ್ ಅಂಡ್ ಮಾಸ್ ಹೀರೋ ಆಗಿ ಬಂದ್ರು. ಆದ್ರೆ ಕರ್ನಾಟಕದಲ್ಲಿ ಯಾಕೆ ಅಂತ ಹೇಳಿದ್ರೆ ಯಾರು ಕೂಡ ಪಕ್ಷವನ್ನು ಕಟ್ಟೋದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಸಿನಿಮಾ ರಂಗದ ಆ ವರ್ಚಸ್ಸನ್ನ ಬಳಸ್ಕೊಂಡು ಪ್ರತಿನಿಧಿ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಫಲವಾಗಿ ಅಂಬರೀಷ್ ಅವರು ಸಚಿವರಾಗಿ ಕೂಡ ಬಂದಿದ್ದು.